ನಮಸ್ಕಾರ ಸ್ನೇಹಿತರೆ. ಇವತ್ತು ಅಬ್ಡಮನ್ ಬ್ರೀತಿಂಗ್ ಅಥವಾ ಡಯಾಫ್ರಾಮ್ಯಾಟಿಕ್ ಬ್ರೀತಿಂಗ್ದು ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಇದು ಮೊದಲು ಮಾಡಿದ್ವಲ್ಲ ಅದೇ ಅಭ್ಯಾಸನೇ, ಒಂದು ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ. ನಾವು ಕಳೆದ ವಾರ ಏನು ಮಾಡಿದ್ವಿ, ಬರೀ ನಮ್ಮ ಒಂದು ಹಸ್ತವನ್ನು ಹೊಟ್ಟೆ ಭಾಗದ ಮೇಲೆ ಇಟ್ಕೊಂಡು ಉಸಿರಾಟವನ್ನು ಮಾಡ್ತಾಯಿದ್ವಿ. ಇವತ್ತೇನು ಮಾಡೋಣ, ಎರಡು ಹಸ್ತ ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡೋಣ. ಇದು ಪ್ರಾಮುಖ್ಯತೆ ಏನಪ್ಪ ಅಂದರೆ, ನಾವು ಉಸಿರಾಟ ಮಾಡಿದ್ವಲ್ಲ ಹೋದ ವಾರ, ಒಂದು ಹಸ್ತ ಏನಾಗುತ್ತೆ ಅಂದರೆ ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ. ಮೊಳಕೈ ಸಹಾಯ ತೊಗೊಂಡು ಬೆನ್ನಿನ ಮೇಲೆ ಮಲಗ್ತೀವಿ. ಇದು ಒಂದು ಸ್ಥಿತಿ ಇರುತ್ತೆ. ನಾವು ಯಾವಾಗ ಒಂದು ಹಸ್ತ ನೆಲದ ಮೇಲೆ ಒಂದು ಹಸ್ತ ಹೊಟ್ಟೆ ಮೇಲೆ ಇಟ್ಕೊಂಡು ನಾವು ಉಸಿರಾಟ ಮಾಡ್ತಾ ಇದ್ವಲ್ಲ, ಹಿಂಗೆ ಮಾಡಬೇಕಂದ್ರೆ ಒಂದು ತಪ್ಪೇನಾಗ್ಬಿಡುತ್ತೆ ಅಂದರೆ, ಉಸಿರನ್ನು ತಗೊಳ್ಬೇಕಂದ್ರೆ ನಾವು ಹೊಟ್ಟೆ ಜೊತೆಗೆ ಎದೆ ಭಾಗನ ಉಬ್ಬಿಸ್ಬಿಡ್ತೀವಿ. ಹಿಂಗಾಗಿ ಹೋಗ್ಬಿಡುತ್ತೆ ನೋಡಿ. ಎದೆ ಭಾಗನೂ ಉಬ್ತಾ ಇರುತ್ತೆ, ಹೊಟ್ಟೆ ಭಾಗನೂ ಉಬ್ತಾ ಇರುತ್ತೆ. ಉಸಿರು ಒಳ್ಳೆ ಆಗ್ತಾ ನಿಧಾನವಾಗಿ ಮಾಡ್ತೀವಿ. ಹೀಗೆ ಹಿಂಗೆ ಉಸಿರಾಟ ನಡೀತಾ ಇರುತ್ತೆ. ಇವತ್ತು ಏನು ಮಾಡೋಣ ಅಂದರೆ, ಮತ್ತೆ ನಾವು ಏನಕ್ಕೆ ಹೋದ ವಾರ ಮಾಡಿದ ಅಭ್ಯಾಸವನ್ನು ನಾವು ಮಾಡಿತ್ತು ಅಂದರೆ, ಸಾಧಾರಣವಾಗಿ ನಮಗೇನಾಗ್ಬಿಡುತ್ತೆ, ಇನ್ನೂ ಉಲ್ಟಾಗೋಗ್ಬಿಡುತ್ತೆ. ಉಸಿರನ್ನು ತೊಗೊಳ್ತಾನೆ ಹೊಟ್ಟೆಗೆ ಮೂಮೆಂಟೇ ಹೋಗೋದಿಲ್ಲ, ಅಂದರೆ ಸಂಪೂರ್ಣ ವಿರುದ್ಧ ಆಗೋಗ್ಬಿಡುತ್ತೆ. ಉಸಿರನ್ನು ತೊಗೊಳ್ತಾ ಎದೆ ಮೇಲಕ್ಕೆ ಹೋಗಿ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ ನೋಡಿ. ಭಾಳ ಜನಕ್ಕೆ ಇದು ಆಗ್ತಾ ಇರುತ್ತೆ. ನೀವು ಮಲಗಿದಾಗ ಹೊಟ್ಟೆಗೆ ಮೂಮೆಂಟ್ ಉಲ್ಟಾ ಆಗ್ತಾ ಇರುತ್ತೆ. ಉಸಿರನ್ನು ತೊಗೊಂಡಾಗ ಎದೆ ಮೇಲಕ್ಕೆ ಬರ್ತಾ ಇದೆ, ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ. ಉಸಿರು ಬಿಟ್ಟಾಗ ಎದೆ ಕೆಳಗಡೆ ಹೋಗಿ ಹೊಟ್ಟೆ ಮೇಲಕ್ಕೆ ಬರ್ತಾ ಇರುತ್ತೆ. ಈ ಥರ ಸಂಪೂರ್ಣ ವಿರುದ್ಧ ಹೋಗ್ಬಿಡುತ್ತೆ. ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಇವಾಗ ಮಾಡಿದ ಅಭ್ಯಾಸ, ಅಂದರೆ ನಾವು ಕಳೆದ ವಾರ ಮಾಡಿದ್ವಲ್ಲ, ಕಳೆದ ವಿಡಿಯೋನಲ್ಲಿ ಮಾಡಿದ್ವಲ್ಲ, ಅದು ಬಂದು ನಿಮ್ಮ ಬರೀ ಹೊಟ್ಟೆಯ ಭಾಗ ಚಲನೆ ಕೊಡೋದನ್ನ ರೂಢಿ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಂದರೆ ಹೊಟ್ಟೆ ಭಾಗ ನಾವು ಚಲನೆ ಕೊಡೋದು ಗೊತ್ತೇ ಇರೋದಿಲ್ವಲ್ಲ, ಅದನ್ನು ಸರಿ ಹೊಂದಿಸ್ಕೊಳ್ಳೋಕೆ, ಅಂದರೆ ಉಸಿರನ್ನು ತೊಗೊಳ್ತಾ ಹೊಟ್ಟೆ ಉಬ್ಸೋದು, ಉಸಿರನ್ನು ಹೊರಗಡೆ ಹಾಕ್ತಾ ಹೊಟ್ಟೆ ಒಳಗಡೆ ಹೋಗೋದು. ಸೊ ಇದನ್ನು ನಾವು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಏನಾಗುತ್ತೆ, ಹೋದ ವಾರ ಮಾಡಿದ ಅಭ್ಯಾಸದಲ್ಲಿ ಒಂದು ನ್ಯೂನ್ಯತೆ ಏನಾಗುತ್ತೆ ಅಂದರೆ, ನೀವು ಉಸಿರನ್ನು ತೊಗೊಳ್ಬೇಕಂದ್ರೆ ಜೊತೆಗೆ ಎದೆ ಭಾಗನೂ ಉಬ್ಬಿಡುತ್ತೆ. ಅದಕ್ಕೆ ಇವತ್ತೇನು ಅಭ್ಯಾಸ ಮಾಡೋಣ ಅಂದರೆ, ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಮೊಳಕೈ ಸಹಾಯ ತೊಗೊಂಡು ಬೆನ್ನಿನ ಮೇಲೆ ಮಲಗಿ, ಒಂದು ಹಸ್ತವನ್ನು ಹೊಟ್ಟೆ ಮೇಲಿಡಿ, ಇನ್ನೊಂದು ಹಸ್ತವನ್ನು ಎದೆ ಭಾಗದ ಮೇಲೆ ಇಟ್ಕೊಳ್ಳಿ. ಇದೇನಪ್ಪ, ನಿಮ್ಮ ಹೊಟ್ಟೆಯ ಭಾಗದ ಮೇಲೆ ಅಂತ ಹಸ್ತ ಬಂದು ಹೊಟ್ಟೆಯ ಚಲನೆಯನ್ನು ಗ್ರಹಿಸೋದಕ್ಕೆ ಸಹಾಯ ಮಾಡುತ್ತೆ. ಎದೆ ಭಾಗದ ಮೇಲೆ ಅಂತ ಹಸ್ತ ಬಂದು ಎದೆ ಭಾಗವನ್ನು ನಿಶ್ಚಲವಾಗಿರೋದನ್ನು ಗ್ರಹಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಏನಪ್ಪ ಅಂದರೆ, ನಿಮ್ಮ ಹೊಟ್ಟೆಯ ಭಾಗದ ಮೇಲಿರೋ ಹಸ್ತಕ್ಕೆ ಮಾತ್ರ ಚಲನೆ ಸಿಗಬೇಕು, ಅಂದರೆ ನಿಮಗೆ ಅದು ಉಬ್ಬುವಿಕೆ ತಗ್ಗುವಿಕೆ ಚಲನೆ ಸಿಗಬೇಕು. ಬಲಹಸ್ತ ಬಂದು ಸ್ಥಿರವಾಗಿರಬೇಕು. ಈ ಎದೆ ಭಾಗದ ಮೇಲೆ ಹಸ್ತಕ್ಕೆ ಯಾವುದೇ ಚಲನೆ ಸಿಗೋದಿಲ್ಲ, ಬರೀ ಹೊಟ್ಟೆಯ ಭಾಗದ ಮೇಲಿರುವಂಥ ಹಸ್ತಕ್ಕೆ ಮಾತ್ರ ಚಲನೆ ಸಿಗೋ ಥರ ಉಸಿರಾಟ ಮಾಡಬೇಕು. ಉಸಿರು ಮಾಡಿ ತೋರಿಸ್ತೀನಿ ನೋಡಿ. ಈಗ ಎದೆ ಭಾಗದ ಮೇಲೆ ಹಸ್ತ ಹೀಗೆ ಇರುತ್ತೆ, ಉಸಿರು ಹೊರಗಡೆ ಹಾಕೋದು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ನಾನು ಪ್ರದರ್ಶನಕ್ಕೋಸ್ಕರ ಒಂದು ಸ್ವಲ್ಪ ಬಿರುಸಾಗಿ ಮಾಡಿದೆ. ನೀವು ಅಭ್ಯಾಸ ಮಾಡಬೇಕಂದ್ರೆ ಆದಷ್ಟು ನಿಧಾನವಾಗಿ ಉಸಿರನ್ನು ತೊಗೊಳ್ಳಿ. ಎಷ್ಟಾದಷ್ಟು ನಿಧಾನವಾಗಿ ಉಸಿರನ್ನು ತೊಗೊಳ್ಳೋದು, ಉಸಿರನ್ನು ಬಿಡುವಂಥದ್ದು. ಮತ್ತು ಒಂದೇ ಸರಿ ನೀವು ಅಭ್ಯಾಸಕ್ಕೆ ಹೋದಾಗ ಎಷ್ಟೊಂದು ಸರಿ ಏನಾಗುತ್ತೆ, ಸಾಧಾರಣವಾಗಿ ನೀವು ಪ್ರಾರಂಭಿಕರಾಗಿ ಅಭ್ಯಾಸ ಮಾಡಬೇಕಂದ್ರೆ ಹೊಟ್ಟೆ ಜೊತೆಗೆ ಎದೆ ಭಾಗನೂ ಮೇಲಕ್ಕೆ ಬರ್ತಾ ಇರುತ್ತೆ. ಅದೇ ಇದು ಹಸ್ತ, ನೀವು ಒಂದಕ್ಕೊಂದು ಹಸ್ತವನ್ನು ಈ ಥರ ಇಟ್ಕೊಂಡು ನೀವು ಉಸಿರನ್ನು ತೊಗೊಳ್ತಾ ಬರೀ ಹೊಟ್ಟೆಯ ಭಾಗ ಮೇಲೆ ಬರೋದು, ಹೊಟ್ಟೆ ಭಾಗ ಒಳಗಡೆ ತೊಗೊಳ್ಳೋದು, ಅದನ್ನು ದಿನೇ ನೀವು ಅಭ್ಯಾಸ ರೂಢಿಸ್ಕೊಳ್ಬೋದು. ಆದರೆ ಪ್ರಾರಂಭಿಕರಾದಾಗ ಎರಡು ಮೇಲಕ್ಕೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸ್ವಲ್ಪ ಸಮಯ ತೊಗೊಳುತ್ತೆ. ಎಷ್ಟೋ ವರ್ಷಾನುಗಟ್ಟಲೆ ನಾವು ಉಲ್ಟಾ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಈಗ ನೇರ ಏಕಾಏಕಿ ನಾವು ಈ ರೀತಿ ಉಸಿರಾಟ ಅಥವಾ ಉದರ ಶ್ವಾಸವನ್ನೆಲ್ಲ ಅಭ್ಯಾಸ ಮಾಡಬೇಕಂದ್ರೆ ಸ್ವಲ್ಪ ಸಮಯ ತೊಗೊಳುತ್ತೆ. ಆದಷ್ಟು ನೀವು ದಿನೇ ಅಭ್ಯಾಸ ಮಾಡ್ತಾ ಅದನ್ನು ನೀವು ಸರಿ ಹೊಂದಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕಳೆದ ವಿಡಿಯೋದಲ್ಲಿ ಒಬ್ಬರು ಕೇಳ್ತಾಯಿದ್ರು, ಏನಂದರೆ, ಸರ್ ನಾನು ಉಸಿರನ್ನು ತೊಗೊಳ್ಬೇಕಾದ್ರೆ ನೀವು ಹೇಳ್ತಾ ಇದ್ದೀರಾ ಹೊಟ್ಟೆ ಭಾಗ ಮುಂದಕ್ಕೆ ಹಿಂದಕ್ಕೆ ತೊಗೊಳ್ಳೋದು ಅಂತ, ಹಾಗೇನೋ ಮಾಡ್ತಾರೆ ಗ್ಯಾಸ್ಟ್ರೈಟ್ ಇಶ್ಯೂಸ್ ಆಗಿಬಿಡಲ್ವಾ? ಆಮೇಲೆ ನಾವು ತೊಗೊಳ್ಳೋ ಉಸಿರು ಹೊಟ್ಟೆ ಹೋಗಿ ತಲುಪಿಬಿಡಲ್ವಾ? ಆಮೇಲೆ ಹೊಟ್ಟೆಯೆಲ್ಲ ಗಾಳಿ ತುಂಬಿಕೊಳ್ಳೋದು, ಈ ಥರ ಗ್ಯಾಸ್ ಇಶ್ಯೂಸ್ ಎಲ್ಲ ಆಗಿಬಿಡಲ್ವಾ ಅಂತ ಹೇಳ್ತಾಯಿದ್ರು. ಸೊ ಈ ಉಸಿರಾಟಕ್ಕೂ ನಿಮಗಿರೋ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಉಲ್ಬಣಗೊಳಿಸೋದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ನೀವು ಈ ಉಸಿರಾಟ ಮಾಡಿದ್ರೆ ನಮ್ಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿಬಿಡುತ್ತೆ ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ಉಸಿರಾಟದಲ್ಲಿರುವಂಥ ನಡೆಯುವಂಥ ಪ್ರಕ್ರಿಯೆನೇ ಬೇರೆ, ನಮ್ಮ ದೇಹದಲ್ಲಿ ಗಾಳಿ ತುಂಬಿಕೊಳ್ಳೋದಕ್ಕಿರುವಂತಹ ಪ್ರಕ್ರಿಯೆನೇ ಬೇರೆ. ಅದು ಮುಂದಿನ ದಿನಗಳಲ್ಲಿ ಬೇಕಂದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ.
ಇವಾಗೇನಪ್ಪ ಅಂದರೆ ನಾವು ತೊಗೊಳ್ಳೋಂಥ ಉಸಿರು ಬರೀ ನಮ್ಮ ಶ್ವಾಸಕೋಶದಲ್ಲಿರುತ್ತೆ ಹೊರತು ನೀವು ಹೆಂಗೆ ಉಸಿರು ತೊಗೊಂಡ್ರು ಅದು ಹೊಟ್ಟೆ ಕರಳುಗಳಿಗೆಲ್ಲ ಸೇರ್ಕೊಳ್ಳೋಂಥದ್ದು ಆಗೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಏನು ನೀವು ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಇದೆ, ನೀವು ಉಸಿರಾಟ ಮಾಡಿದಾಗ ಗ್ಯಾಸ್ ಜಾಸ್ತಿ ಆಗಿಬಿಡುತ್ತೆ, ಈ ರೀತಿಯ ಆದಂಥ ಏನು ಗೊಂದಲಗಳನ್ನು ಇಟ್ಕೊಳ್ಳೋದು ಬೇಡ. ಆದಷ್ಟು ಈ ಅಭ್ಯಾಸವನ್ನು ಮಾಡ್ತಾಯಿರಿ. ಇನ್ನು ನಿಮಗೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳನ್ನೆಲ್ಲ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಉದರ ಶ್ವಾಸ ನಿಮಗೆ ಭಾಳ ಅನುಕೂಲ ಮಾಡಿಕೊಡುತ್ತೆ. ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾಯಿರಿ. ಅನಂತರ ಮುಂದಿನ ದಿನಗಳಲ್ಲಿ ಮತ್ತೆ ಈ ಉಸಿರಾಟದ ಕಡೆ ಸ್ವಲ್ಪ ಒತ್ತು ಕೊಟ್ಟು ನೀವು ಅಭ್ಯಾಸ ಮಾಡ್ತಾನೆ. ಏನಕ್ಕೆ ಮುಂದೆ ಮಾಡುವಂಥ ಎಲ್ಲ ಪ್ರಾಣಾಯಾಮಗಳನ್ನು ನಾವು ಉಸಿರನ್ನು ತಗೊಳ್ಳಿ ಅಂದಾಗ ಅದು ನಿಮ್ಮ ಮನದಟ್ಟಾಗಿರಬೇಕು. ಉಸಿರು ತಗೊಳ್ಳಿ ಅಂದಾಗ ನೀವು ಹೊಟ್ಟೆ ಉಬ್ಬಿಸ್ಕೊಂಡೆ ಉಸಿರು ತಗೊಳ್ಳೋದು ನಿಮಗೆ ಗಮನ ಇರಬೇಕು. ಬರೀ ಪ್ರತ್ಯೇಕವಾಗಿರೋಂಥ ಕೆಲವೊಂದು ಉಸಿರಾಟದಲ್ಲಿ ಮಾತ್ರ ಎದೆ ಭಾಗವನ್ನು ಉಬ್ಸೋದಕ್ಕೆ ಹೇಳ್ತೀವಿ. ಇನ್ನು ಮಿಕ್ಕಿದೆಲ್ಲ ಅಭ್ಯಾಸಗಳನ್ನು ಸಹ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಚಲನೆ ಕೊಟ್ಕೊಂಡು ಉಸಿರಾಟ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಒಂದು ಸ್ವಲ್ಪ ಗಮನ ಕೊಟ್ಟು ಈ ಉಸಿರಾಟದ ಅಭ್ಯಾಸವನ್ನು ನೀವು ನಿರಂತರವಾಗಿ ಮಾಡ್ತಾಯಿರಿ. ಮತ್ತು ಏನೇ ಪ್ರಾಣಾಯಾಮ ಸರಣಿಯಲ್ಲಾಗಿರಲಿ ಅಥವಾ ಬೇರೆ ನಾವು ಹಾಕಿರುವಂಥ ವೀಡಿಯೋಗಳಲ್ಲಾಗಿರಲಿ ಏನೇ ಗೊಂದಲಗಳಿದ್ರೂ ಸಹ ನೀವು ಆರಾಮಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಷ್ಟು ಹೇಳ್ತಾ ಮತ್ತು ಈ ಪ್ರಾಣಾಯಾಮ ಸರಣಿ ಇನ್ನಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ. ಮತ್ತು ನಾವು ಹಾಕುವಂಥ ವೀಡಿಯೋಗಳ ಮಾಹಿತಿ ನಿಮಗೆ ನಿರಂತರವಾಗಿ ದೊರೆಯಲು ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.